ಅವರಿಗೆ ಅಶಾಂತಿಯನ್ನು ಹರಡೋದಕ್ಕೆ ಬೇಕಾದಂಥ ಕಾನೂನಿನ ರಕ್ಷಣೆನ ನೀವು ಕೊಡ್ತಾ ಇದ್ದೀರಿ. ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಗಣೇಶೋತ್ಸವಗಳಾಯಿತು ಅಂತಂದರೆ ಪೊಲೀಸರು ಸರ್ಪಗಾವಲಲ್ಲಿ ಬರ್ತಾರೆ. ಅದೇನಂದ್ರೆ ಹಿಂದೂಗಳು ಗಲಾಟೆ ಮಾಡ್ತಾರೆ ಅಂತಲ್ಲ, ಹಿಂದೂಗಳ ಮೇಲೆ ಕಲ್ಲು ಬೀಳಬಾರ್ದು ಅಂತ ಬರ್ತಾರೆ. ಅಂದರೆ ಕಲ್ಲೊಡೆಯವ್ರು ಯಾರು ಸರ್? ಕಲ್ಲೊಡೆಯ ಸಂಸ್ಕೃತಿ ಯಾರ್ದು ಸರ್? ಅವ್ರ ಪರ ವಕಾಲತ್ತು ವಹಿಸ್ಕೊಂಡು ನೀವು ಇವತ್ತು ಇಡೀ ಗಣೇಶೋತ್ಸವಗಳನ್ನೇ ಹತ್ತಿಕ್ಕಕ್ಕೆ ಅಂತ ಹೊರಟಿದ್ದೀರಲ್ಲ ಸರ್. ನೀವೊಂದು ಲಾ ಗ್ರಾಜುಯೇಟ್ ಆಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ಪ್ರಾಣ ರಕ್ಷಣೆ ಮಾಡಬೇಕಾದ್ದು, ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾದವ್ರು ನೀವೇ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಅವರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮನ್ನು ಮೆಚ್ತಾನೆ ಸರ್? ನೀವೇನೋ ಮುಖ್ಯಮಂತ್ರಿಯಾಗಿ 7.5 ವರ್ಷ ಆಯಿತು, ಇನ್ನೂ ನೀವು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಇನ್ನೂ 2.5 ವರ್ಷ ಮುಂದುವರಿಬೋದು ನೀವು. ಆದರೆ ಇದು ರಾಜ್ಯದ ಜನತೆ ನೀವು ನಿಮ್ಮ ಅಧಿಕಾರಾವಧಿ ಮುಗಿದಾದ ನಂತರ ತೊಲಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಬರುತ್ತೆ. ಈ ರಾಜ್ಯದ ಇತಿಹಾಸದಲ್ಲಿ ನೀವು ಶಾಂತಿಯನ್ನು ಕದಡಿದಂತಹ ಮುಖ್ಯಮಂತ್ರಿಯಾಗಿ ದಾಖಲಾಗ್ತೀರಾ ಹೊರತು ಒಳ್ಳೆ ಮುಖ್ಯಮಂತ್ರಿಯಾಗಿ ಖಂಡಿತ ದಾಖಲಾಗಲ್ಲ ಸರ್. ಜನ ತಪ್ಪು ಮಾಡಿಬಿಟ್ಟಿದ್ದಾರೆ. ಇವಾಗ 5 ವರ್ಷ ಕೊಟ್ಟಾಯ್ತು. ಅಲ್ಲ, ನೀವು ಶಾಂತಿ ಪ್ರಿಯರು ಅಂತ 2 ದಿನದಿಂದ ಭಾಷಣ ಕೊಟ್ಟಿದ್ರಲ್ಲ, ಕಲ್ಬಿಸಾಡೋದು ಶಾಂತಿ ಪ್ರಿಯರು ಅಂತ ಅನ್ಕೊಂಡಿರ್ಬೋದು. ಅಂದರೆ ಇವರು ಧರ್ಮದ ಶ್ರದ್ಧಾ ಕೇಂದ್ರಗಳಲ್ಲಿ ಕಲ್ಬಿಸಾಡ್ತಾರಲ್ಲ, ಹಾಗೆ ಅಲ್ಲಿಗೆ ಹೋಗಕ್ಕಾಗದೇ ಇದ್ದವರೆಲ್ಲ ಇಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಬಿಸಾಡಿ ಅಂತಲ್ಲ, ಬಹುಶಃ ಹಂಗಂತ ತಿಳ್ಕೊಂಡಿರ್ಬೇಕು ಅವರು. ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಂತ ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿಬೆಟ್ಟ ಚಲೋ ಇತ್ತು, ಪೊಲೀಸರು ನಿರಾಕರಿಸಿದ್ದಾರೆ. ದಲಿತ ಮಹಾಸಭಾ ವತಿಯಿಂದಲೂ ಕೆಲವು ಪ್ರಾಣಿ ಪಕ್ಷಿಗಳಿದೆ. 2019ರಲ್ಲಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಈ ಮಹಿಷಾ ದಸರಾ ಅನ್ನೋ ಅನಿಷ್ಟವನ್ನ ನಾವು ಹೊಸಗೆ ಹಾಕಿದೀವ ಇಲ್ವಾ? ಹೇಳ್ತಾರೆ ಒಂದಿನ, ದಲಿತರಲ್ಲಿ ಇವತ್ತು ಅತಿ ಹೆಚ್ಚು ತಾಯಿ ಚಾಮುಂಡಿಗೆ ನಡ್ಕೊಳ್ಳೋರು ದಲಿತರು ಇವತ್ತು ಶ್ರದ್ಧೆಯಿಂದ ಮಾಡ್ತಾರೆ. ಈ ಯಾರ್ಯಾರು 4 ಜನ ತಕರಾರು ಎತ್ತಿದಾರಲ್ಲ, ಮನೇಲಿ ಹೋಗಿ ನಿಮ್ಮ ಹೆಂಗಸ್ರನ್ನ ಕೇಳಿ ಅವ್ರು ಯಾರಿಗೆ ನಡ್ಕೊಳ್ತಾರೆ ಅಂತೇಳಿ, ತಾಯಿ ಚಾಮುಂಡಿಗೆ ನಡ್ಕೊಳ್ಳೋದು. ಇವ್ರು ಏನಾರು ರಾಜಕಾರಣಕ್ಕೋಸ್ಕರ ಈ ಸಿದ್ದರಾಮಯ್ಯನವರೇ ಕುಮ್ಮಕ್ ಕೊಡ್ತಾರೆ. ಈ ಮಹಿಷಾ ದಸರಾ ಎಲ್ಲಿತ್ತಾರೆ? ಸಿದ್ದರಾಮಯ್ಯನವ್ರು ಬರೋದಕ್ಕಿಂತ ಮೊದಲು ಇವರೇ ಕುಮ್ಮಕ್ ಕೊಟ್ಕೊಂಡು ಮಾಡಿಸ್ತಾರೆ. ಈಗ ಇವರಿಗೂ ಅವರೇ ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತ ನನಗೆ ಭಾಳ ಸ್ಪೆಸಿಫಿಕ್ ಆಗಿ ಗೊತ್ತಾಗುತ್ತೆ. ವಾಪಸ್ ತೊಗೊಳ್ತೀರಿ ನೀವು, ಕ್ಯಾಬಿನೆಟ್ ಮುಂದೆ ಇಟ್ಟು. DJ ಹಳ್ಳಿ KG ಹಳ್ಳಿ ಪ್ರಕರಣಗಳು ವಾಪಸ್ ತೊಗೊಳ್ತೀರಿ ನೀವು. ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರೆ ಇವತ್ತು ಅವರು ಉತ್ತೇಜಿತರಾಗಿ ಇವತ್ತು ಕಲ್ಲು ಬಿಸಾಡಿದ್ದಾರೆ ಮದ್ದೂರಿನಲ್ಲಿ. ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದೆ. ಕಳೆದ ವರ್ಷ ಮಂಡ್ಯ ಡಿಸ್ಟಿಕ್ನ ನಾಗಮಂಗಲದಲ್ಲಿ ಗಲಾಟೆ ಆಯಿತು, ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ. ಈ ರಾಜ್ಯಾದ್ಯಂತ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್? ಅವರಿಗೆ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ, ನೀವು ಹೋಗಿ ಕಲ್ಲು ಬಿಸಾಡಿ ಅಂತ ಹೇಳಿ ಅವರಿಗೆ ಪ್ರೇರೇಪಣೆ ಕೊಡ್ತಾ ಇರೋರು ಯಾರು ಸರ್? ನೀವು ದಯವಿಟ್ಟು ಮಾತಾಡೋಕೋಬೇಡಿ. ಕನ್ನಡ ಸಾಹಿತ್ಯದ ಬಗ್ಗೆ, ಕವಿಗಳ ಕಾಂಟ್ರಿಬ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳಿ ಸರ್. ಗೊತ್ತಿಲ್ಲ ಅಂದರೆ ತಿಳ್ಕೊಳಕ್ಕಾರ ಪ್ರಯತ್ನ ಮಾಡಿ. ಆದರೆ ಮೀಡಿಯಾದವ್ರ ಎದುರುಗಡೆ ಎವಿಡೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಉಡಾಫೆ ಮಾತಾಡ್ತಿರಲ್ಲ, ಇವೆಲ್ಲ ಉಡಾಫೆ ಇಟ್ಕೊಳಕ್ ಹೋಗ್ಬೇಡಿ ಸರ್. ಮುಖ್ಯಮಂತ್ರಿ ಆಗಿದ್ದೀರಿ, ಹಿಂದೂಗಳ ಓಟ್ ಹಾಕಿದ್ದಾರೆ ನಿಮಗೆ, ಎಲ್ಲರ ಬಲದಿಂದ ನೀವು ಮುಖ್ಯಮಂತ್ರಿ ಆಗಿರುವಂಥದ್ದು, ಎಲ್ಲರ ಭಾವನೆಗಳಿಗೂ ಗೌರವ ಕೊಡುವಂಥದ್ದನ್ನು ದಯವಿಟ್ಟು ನೀವು ಕಲ್ತ್ಕೊಳ್ಳಿ ಸರ್. ಮುಖ್ಯಮಂತ್ರಿಗಳು ಸಮೇತ DCM ಸಮೇತ ಹೇಳ್ತಾರೆ ಇದು ನಿಲ್ಲೋದಿಲ್ಲ ಈ ಕೇಸು. ಮತ್ತೆ ಪ್ರತಾಪ್ ಸಿಂಹ ರಾಜಕೀಯದ ಅಸ್ತಿತ್ವಕ್ಕೋಸ್ಕರವಾಗಿ ಮಾತನಾಡ್ತಾರಂತ. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ ಇಬ್ಬರಿಗೂ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ ಸರ್. 2023ರಲ್ಲಿ ಜನಸಾಹಿತ್ಯ ಸಮ್ಮೇಳನದಲ್ಲಿ ಬಾನು ಮುಸ್ತಾಕ್ ಮಾಡಿರುವಂಥ ಭಾಷಣವನ್ನು ನೀವು ಒಪ್ತೀರಾ ಸರ್? ಅಷ್ಟು ಹೇಳ್ಬಿಡಿ ಸರ್, ಅಷ್ಟು ನೀವು ಹೇಳಿ. ಇಲ್ಲ, ಬಾನು ಮುಸ್ತಾಕ್ ಹತ್ರ ಅಪಲೋಜೈಸ್ ಮಾಡಿಸಿ, ಕ್ಷಮೆಯಾಚನೆ ಮಾಡಿ, ನಾನು ಈಗಲೇ ವಾಪಸ್ ತೊಗೊಳ್ತೀನಿ. ನೀವು ಅದಕ್ಕೆ ನಿಮ್ಮ ಈ ಕನ್ನಡದ ಬಾವುಟವನ್ನು, ಅರಿಶಿನ ಕುಂಕುಮ ಇರುವಂಥ ಬಾವುಟವನ್ನು ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಕನ್ನಡದ ಬಾವುಟವಾಗಿ ಒಪ್ಕೊಂಡಿದ್ಯಾರು? ಸರ್ಕಾರದ ಆದೇಶ ಹೊರಡಿಸಿದ್ಯಾರು? ಇದೇ ಸಿದ್ದರಾಮಯ್ಯನವರಲ್ವಾ? ಅರಿಶಿನ ಕುಂಕುಮದ ಕಲರ್ ಇರುವಂತಹ ಆ ಬಾವುಟದ ಬಗ್ಗೆ ಈ ರೀತಿ ತಗಾದೆ ತೆಗೆದಿದ್ದಾರಲ್ಲ ಬಾನು ಮುಸ್ತಾಕು, ಅವ್ರನ್ನೇ ಕರ್ಕೊಂಡು ಬಂದು ನೀವು ದಸರಾ ಉದ್ಘಾಟನೆ ಮಾಡಬೇಕು ಅಂತ ಹಠ ಹಿಡಿದಿದ್ದೀರಲ್ಲ, ಹಾಗಾದ್ರೆ ಅವ್ರ ಮಾತುಗಳಿಗೆ ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಅದನ್ನ ಹೇಳಿ. ಕಾನೂನು ಅಲ್ಲಿ ಕೋರ್ಟ್ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್. ನಿಮ್ಮ ಜಾಣ್ಮೆ ಬಗ್ಗೆ, ನಿಮ್ಮ ಪ್ರಭಾವದ ಬಗ್ಗೆ ನಮ್ಗೇನು ಡೌಟ್ ಇಲ್ಲ ಸರ್.